ಕಾಂಗ್ರೆಸ್ ಸೇರ್ಬೇಕು ಅಥವಾ ಮೂರನೇ ಶಕ್ತಿ ಮಾಡಬೇಕು ಪ್ರವಾಸ ಮಾಡ್ತಾ ಇದ್ವಿ. ಜನರ ಅಭಿಪ್ರಾಯ ಕೇಳಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ನಿನಗೆ ಸ್ಥಾನ ಸಿಕ್ಕಿರ್ಬೋದು, ಮಾನ ಮುಖ್ಯ. ಜನರ ಮಧ್ಯದಲ್ಲಿ ಇವತ್ತು ನಿನ್ ಮಗನೇ ನಿಲ್ಲಿಸ್ಕೊಂಡು ನಿನ್ ಊರಾಗ ನೀನ್ ಸೋತೆ, ಏನ್ ಬಂತು? ಉಪಚುನಾವಣೆಯಲ್ಲೂ ನಿಮ್ಮ ಮಗ ಬಹಳ ಅದು ಕಾಂಗ್ರೆಸ್ ಕೇಳ್ಬೇಕು ನೀವು. ಕಾಂಗ್ರೆಸ್ ನಲ್ಲಿ ಏನದ ಅಂದ್ರೆ ಅದು ಅವರು ತೀರ್ಮಾನ ಮಾಡಿದ್ರು. ಅದ್ರ ಬಗ್ಗೆ ನಾ ಏನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಇವತ್ತು ಜನರ ಮಧ್ಯೆ ನೀವು ಇರ್ರಿ, ಜನರ ಮಧ್ಯೆ ಕೆಲಸ ಮಾಡ್ರಿ, ಜನ ನಿಮಗೆ ಸಹಕಾರ ಸರ್. ಅಧಿಕೃತವಾಗಿ ಇಂಥದ್ದೇ ಒಂದು ಪಕ್ಷ ಇನ್ನು ತೀರ್ಮಾನಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಸೇರ್ಬೇಕು ಅಥವಾ ಮೂರನೇ ಶಕ್ತಿ ಮಾಡಬೇಕು ಪ್ರವಾಸ ಮಾಡ್ತಾ ಇದೀವಿ. ಜನರ ಅಭಿಪ್ರಾಯ ಕೇಳಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಸವರಾಜ ಬೊಮ್ಮಾಯಿ ಕೂಡ ಕರೆದ್ವಿ ಸರ್. ಅದಿಷ್ಟೇ. ಬಿಜೆಪಿ ಬಸವರಾಜ ಬೊಮ್ಮಾಯಿ SR ಬೊಮ್ಮಾಯಿಗಲ್ಲ, ನಿನಗೆ ಸ್ಥಾನ ಸಿಕ್ಕಿರ್ಬೋದು, ಮಾನ ಮುಖ್ಯ. ಜನರ ಮಧ್ಯದಲ್ಲಿ ಇವತ್ತು ನಿನ್ ಮಗನೇ ನಿಲ್ಲಿಸ್ಕೊಂಡು ನಿನ್ ಊರಾಗ ನೀನ್ ಸೋತೆ, ಏನ್ ಬಂತು? ಯಾಕೆ ಹಿಂಗಾಯ್ತು? ಅವಲೋಕನೆ ಮಾಡಿ. ಬಿಜೆಪಿ ಜನ ಈ ಭಾಗಕ್ಕೆ ಜನ ಒಪ್ಪಲ್ಲ. ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ, ಜನತಾ ಪಾರ್ಟಿ ಇಲ್ದಿರೋದ್ರಿಂದ ವಿಧಿ ಇಲ್ಲದೆ ಇವತ್ತು ಬಿಜೆಪಿ ಬೆಳೀತು. ಇಲ್ಲಿ ಜನತಾದಳ ಬೆಳೆದಿರ್ತಿದ್ರೆ ಬಿಜೆಪಿ ಎಲ್ಲ ಅವ್ರ ಅಪ್ಪ ಕೂಡ ಬರ್ತಿರ್ಲಿಲ್ಲ. ಇವತ್ತು ಯಡಿಯೂರಪ್ಪ ಆಳ್ತದಾನ. ಕಾರಣ ಶರಣರಿಗೆ ಇವತ್ತು ಬಿಜೆಪಿಯಲ್ಲಿ ಜಾಗ ಇಲ್ಲ. ಬಸವಣ್ಣನ ದಬದಂತ ಮಂದಿ ಬಸವತತ್ವ ಒಪ್ಕೋತಾರ ಅವರು. ಆದ್ರಿಂದ ಇದು ಬಿಜೆಪಿ ಕರ್ನಾಟಕದ ಸಂಸ್ಕೃತಿಗೆ ಒಗ್ಗುವಂತದ್ದಲ್ಲ. ಆದ್ರಿಂದ ಬಸವರಾಜ ಬೊಮ್ಮಾಯಿ ಅವರು ನನ್ನ ಆತ್ಮೀಯ ಸ್ನೇಹಿತ. ಇವತ್ತು ಅದೇ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ. ವಾಲಿ ಅವರು, ಚೆನ್ನಪ್ಪ ವಾಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಹಾವೇರಿಯ ಅನೇಕ ಜನರು, ಹಳ್ಳಿಕೆರೆ ಗುದ್ದಪ್ಪನವರು, ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಇವತ್ತು ಇಡೀ ಬಾಂಬೆ ಕರ್ನಾಟಕದಾಗ ಒಂದು ದೊಡ್ಡ ನಾಯಕರು ಭಾಗ ಇವರು. ನಾಡಗೌಡರು, SR ಕಂಠಿಯವರು, BD ಜತ್ತಿಯವರು, ಎಂತೆಂಥವ್ರಿಗೆ ನಾಯಕತ್ವ ಕೊಟ್ಟದ. ಇವತ್ತು ಜನ ಇವತ್ತಿಲ್ಲ. ಅವ್ರ ಮಕ್ಕಳು ಇವತ್ತು ಹೊರಗೆ ಬರ್ಬೇಕು. ಅದನ್ನ ತರ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಕೇಂದ್ರದಲ್ಲಿ ಕೊಡ್ತಕ್ಕಂಥ ದುಡ್ಡು ಕೊಡ್ತಾ ಇಲ್ಲ, ಅದು ಒಂದು ಸತ್ಯ. ಆ ದುಡ್ಡು ತಗೊಳ್ತಕ್ಕಂಥದ್ರಲ್ಲಿ 26 ಜನ ಬಿಜೆಪಿ MP ಮಹಾರಥರು ಆರಿಸುವಂದವ ಬಾಯಿ ಮುಚ್ಕೊಂಡು ಕೂತಿರ್ತಾವ ಪಾರ್ಲಿಮೆಂಟ್ದಾಗ. ಮೋದಿ ಹತ್ರ ಮಾತಾಡಕ್ ಶಕ್ತಿ ಇಲ್ಲ. ಇಲ್ಲೇನದ ಇವರು ಆ ಭಾಗ್ಯ ಈ ಭಾಗ್ಯ ಮಹಾಭಾಗ್ಯ ಅಂತ ಡೆಜರಾಗಿ ದುಡ್ಡು ಇಲ್ಲ. ಹಾಗಾಗಿ ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ದಾಗ 4 ಬಜೆಟ್ ಕೊಟ್ಟಿದ್ವಿ. ಈ ಮಧ್ಯಾಹ್ನದ ಊಟ, ಸೊಸೈಟಿ 10 ಕಿಲೋ ಅಕ್ಕಿ, ಇದೆಲ್ಲ ಕೊಟ್ಟರು ಕೂಡ ಸರ್ಪ್ಲಸ್ ಬಡ್ಜೆಟ್ ಇರ್ತದೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ಎಡವಿದೀವಿ ನಾವು. ಆದ್ರಿಂದ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತೇನೆ, ಟೀಮ್ ಸೆಟರೇಟ್ ಮಾಡಿ ಒಳ್ಳೆ ಮಂತ್ರಿಗಳನ್ನ ಹಾಕ್ಕೊಳ್ಳಿ. ಕೆಲಸ ಮಾಡೋರನ್ನ ಹಾಕಿ ಬಾಜಾ ಬಾರ್ಸೋರನ್ನ ಹಾಕೊಂಡ್ರೆ ಪ್ರಯೋಜನ ಆಗಲ್ಲ. ಇವತ್ತೊಂದು ಮಂತ್ರಿ ಮಾಡಲ ಅಂದ್ರೆ ಟೀಮನ್ನು ನೋಡಿದ್ರೆ ಜನ ಮಂತ್ರಿ ಹೋದ್ರೆ ಎದ್ದು ನಿಂತ್ಕೋಬೇಕು. ಈ ಮಂತ್ರಿ ಹೋದ್ರೆ ಮಾರಿ ತಿರ್ಸ್ಕೊಂಡು ಹೋಗ್ತಾರೆ. ನಡೆ ಮಾರಿ ಎಲ್ಲಿಂದ ಹಚ್ಚಿದಿ, ವೇಸ್ಟ್ ಗಿರಾಕಿ ಅಂತ ಹೇಳಿ. ಹಾಗಿರ್ತಕ್ಕಿಂತ ಪಂಚರ್ ಆಗಿರೋ ಟೈರಿಗೆ ರಿವೈಟ್ ಮಾಡೋ ಬದಲು ಹೊಸ ಟೈರ್ಗಳು ಹಾಕೊಂಡು ಗಾಡಿ ಚೆನ್ನಾಗಿ ಓಡಿಸಿ, ಇದೇ ನಮ್ಮ ಸಿದ್ದರಾಮಯ್ಯ ಕೊಡೋ ತಲೆ. ಮುಂದಿನ ರಾಜಕೀಯ ಸಕ್ರಿಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ನಾನು ಪ್ರವಾಸ ಶುರು ಮಾಡಿದ್ದೀನಿ. ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡು ವಿ ಆರ್ ಅಟ್ ಇಟ್. ಅಂಡ್ ಇದನ್ನ ಹಾವೇರಿ ಜಿಲ್ಲೆಗೆ ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿರೋದ್ರಿಂದ ನಾ ಕೊಡ್ತಕ್ಕಂಥ ಕೊಡುಗೆ ಏನು ಅಂತ ಹೇಳಿದ್ರೆ ವಿದ್ಯಾ ದಾಸೋಹ, ಅನ್ನದ ದಾಸೋಹ. ನನ್ನ ಮಗನಿಗೂ ಹೇಳಿದ್ದೀನಿ, ಇನ್ಮೇಲೆ ಇಲ್ಲೇ ಕ್ಯಾಂಪ್ ಮಾಡ್ರಿ, ಇಲ್ಲೇ ಇರ್ರಿ, ನೀವು ಇಲ್ಲೇ ಕೆಲಸ ಜನರ ಸೇವೆ ಮಾಡ್ಕೊಂಡಿರ್ರಿ. MLA ಆಗ್ಬೇಕು, MP ಆಗ್ಬೇಕು ಅಂತ ದೊಡ್ಡದಲ್ಲ. ವಿಧಾನಸೌಧದಲ್ಲಿ ಜಾಗ ಗಳಿಸೋದಲ್ಲ, ಜನರ ಮನಸ್ಸಿನಲ್ಲಿ ಜಾಗ ಗಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಶಾಶ್ವತವಾದಂತ ಜಾಗ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.